ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಮೂಲದ ದಂಪತಿಗಳ ಭೀಕರ ಹತ್ಯೆಯಾಗಿದೆ. ಆಗಸ್ಟ್ 15ರಂದು ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ಗಂಡ ಹೆಂಡತಿ ಇಬ್ಬರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕರ್ನಾಟಕ ಮೂಲದವರು, ಬಟ್ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಗ್ರಾಮದಲ್ಲಿ ಅವರು ನೆಲೆಸಿದ್ರು. ಆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಅದು. ಮೋಹನ್ ಕೇಸರ್ಕರ್, ಮನುಷ್ಯ ಕೇಸರ್ಕರ್ ಹತ್ಯೆಯಾದಂಥ ದಂಪತಿಯ ಹೆಸರುಗಳಿವು. ಹತ್ಯೆಯಾದ ದಂಪತಿ ಮನೆ ಮುಂದೆ ಕಸ ಎಸೆಯಲಾಗಿತ್ತು. ನಮ್ಮ ಮನೆ ಮುಂದೆ ಯಾಕೆ ಕಸ ಎಸಿತೀರಿ ಅಂತ ಕೇಳಿದ್ರೆ ಅದಕ್ಕೆ ಫರೀದ್ ಶೇಖ್ ಎಂಬಾತನಿಂದ ಮಾರಕಾಸ್ತ್ರಗಳಿಂದ ಕೊಲೆ ನಡೆದಿದೆ. 20 ವರ್ಷದಿಂದ ಮಹಾರಾಷ್ಟ್ರದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದರು ದಂಪತಿ. ಶ್ರಾವಣ ಮಾಸದ ಹಿನ್ನೆಲೆ ಮನೆ ಮುಂದೆ ಮಾಂಸ ಸೇರಿ ಕಸ ಕಡ್ಡಿಯನ್ನು ಹಾಕಬೇಡಿ ಅಂತ ಮೋಹನ್ ಮನವಿ ಮಾಡಿಕೊಂಡಿದ್ದ. ಇದೇ ವಿಚಾರಕ್ಕೆ ಕಿರಿಕ್ ತೆಗೆದು ಮೋಹನ್ ಮೇಲೆ ಫರೀದ್ ಎಂಬ ದುಷ್ಕರ್ಮಿ ಹಲ್ಲೆ ನಡೆಸಿದ್ದ. ಜಗಳ ಬಿಡಿಸಲು ಬಂದ ಪತ್ನಿ ಮನುಷ್ಯ ಮೇಲೆಯೂ ಕೂಡ ಹಲ್ಲೆಯಾಗಿದೆ. ಹತ್ಯೆ ನಡೆದು ಹೋಗಿದೆ. ಈ ಜೋಡಿ ಕೊಲೆ ಖಂಡಿಸಿ ಬೆಳಗಾವಿಯಲ್ಲಿ ಮರಾಠ ಸಮುದಾಯದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಬೆಳಗಾವಿ ನಗರದ ಸಂಭಾಜಿ ವೃತ್ತದಿಂದ DC ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹೆಬ್ಬಾಳ ಗ್ರಾಮದ ದಂಪತಿ ಅವರು ಜೋಡಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿ ಹೋರಾಟ ನಡೆಯಿತು. ಮಹಾರಾಷ್ಟ್ರದ ಕುಪವಾಡ MIDC ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಟ್ಟೆಪಾಡಿಗಾಗಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಸಾಂಗ್ಲಿ ಜಿಲ್ಲೆಯಲ್ಲಿ ಅವರು ನೆಲೆಸಿದ್ರು. ಕೂಲಿ ನಾಲಿ ಮಾಡಿಕೊಂಡು ಹೇಗೋ ಜೀವನವನ್ನು ಸಾಗಿಸ್ತಾ ಇದ್ರು. ಶ್ರಾವಣ ಅಂದಾಗ ಶ್ರಾವಣ ಮಾಸದಲ್ಲಿ ಬಹುತೇಕ ಹಿಂದೂ ಧರ್ಮದ ವ್ಯಕ್ತಿಗಳು ಮಾಂಸಾಹಾರ ಸೇವನೆ ಮಾಡೋದಿಲ್ಲ. ಇತರೆ ದಿನಗಳಾದರೆ ಓಕೆ, ಬಟ್ ಶ್ರಾವಣ ದಿನಗಳಲ್ಲಿ ಕಡ್ಡಾಯವಾಗಿ ಮಾಂಸಾಹಾರ ತ್ಯಜಿಸ್ತಾರೆ. ಆದರೆ ಅದೇ ದಿನಗಳಂದು, ಶ್ರಾವಣದ ದಿನಗಳಂದೇ ಮಾಂಸ ಅಥವಾ ಯಾವುದೋ ಮಾಂಸದ ರೀತಿಯ ಪದಾರ್ಥಗಳನ್ನು ಮನೆ ಮುಂದೆ ಎಸಿಬೇಡಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೊಲೆಯಾಗಿದ್ದು ದುರಂತ. आणि अशा दिवशी एक बेळगावहून खानापूर तालुक्यातील हेब्बाळ नावाचं गाव आहे. या गावातून मोहन केसरीकर आणि त्यांची मिसेस मनीषा केसरीकर, त्यांची 2 मुलं, म्हणजे ते 20 वर्षापूर्वी आपल्या सांगलीमध्ये आलेले आहेत. गौंडी काम करणारे, विटाचं बांधकाम करणं, प्लास्टर करणं, असं फार कष्टाचं काम करणारी हे कुटुंब आहे. आणि त्या सगळ्या परिसरामध्ये कुपवाड परिसर, शांतीनगर परिसरामध्ये हे 20 वर्षापासून अनेक आता आमचे सगळे तिथले सहकारी भेटत आहेत. ते 500 घरांचं काम या नवरा बायकोनी केलं असेल.